ನಾಳೆ ದಿನ ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲ ಪಕ್ಷದ ಮುಖಂಡರು ಚರ್ಚೆ ಮಾಡ್ತೇವೆ. ಒಂದಂತೂ ನಿಶ್ಚಿತ, ಭಾರತೀಯ ಜನತಾ ಪಾರ್ಟಿ ಕೈ ಕೊಟ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಾಗ್ಲಿ, ರಾಜ್ಯದ ಜನರ ಮುಂದೆ ಈ ಸರ್ಕಾರವನ್ನು ಚೀಮಾರಿ ಆಗ್ತಕ್ಕಂಥದ್ದು, ಅದಕ್ಕೆ ಇದು ಅವಕಾಶ ಕೊಡದೇ ಇರತಕ್ಕಂಥ ನಿಟ್ಟಲ್ಲಿ ಏನೇನೋ ನಾವು ಕ್ರಮನ ಕೈಗೊಳ್ಳಬೇಕು, ಎಲ್ಲವನ್ನು ಕೂಡ ನಾವು ಮಾಡ್ತೇವೆ. ಎಲ್ಲಿದ್ದಾರೆ ದುಡ್ಡು ಅಭಿವೃದ್ಧಿ ಬಗ್ಗೆ ಮಾತನಾಡೋದಕ್ಕೆ? ಈ ಸರ್ಕಾರ ಬಂದಾಗಿನಿಂದ ರಾಜ್ಯದ ಶಾಸಕರುಗಳ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಬಿಡುಗಾಸನ್ನು ಕೂಡ ಅವರು ಬಿಡುಗಡೆ ಮಾಡಿಲ್ಲ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಇಂಧನ ಸಚಿವರು ಹೇಳಿದ್ದಾರೆ, ಎಂತ ಪರಿಸ್ಥಿತಿ ತಂದು ಒಡ್ಡಿದ್ದಾರೆ ಈ ಸರ್ಕಾರ ಅಂತ ಹೇಳಿದ್ರೆ, ನೀರಾವರಿ ಇಲಾಖೆ ಇರ್ಬೋದು, PWD ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ ಅನ್ನು ಕೂಡ ಪಾವತಿ ಮಾಡೋದಕ್ಕೆ ಅಸಾಧ್ಯ ಆಗದೆ ಇರತಕ್ಕಂತ ಸಂದರ್ಭ ಸೃಷ್ಟಿ ಮಾಡಿದ್ದಾರೆ. ಒಟ್ಟಾರೆಯಾಗಿ 6,500 ಕೋಟಿ ಇವತ್ತು ವಿದ್ಯುತ್ ಬಿಲ್ ಅನ್ನ ಕೊಡ್ತಕ್ಕಂಥ ಬಾಕಿ ಉಳಿಸ್ಕೊಂಡಿದೆ ಇಲಾಖೆಗಳು. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮತ್ತೊಂದು ಕಡೆ ತಾವು ನೋಡ್ತಾ ಇದ್ದೀರಿ, ಇವತ್ತು ಉಪನ್ಯಾಸಕ ಶಿಕ್ಷಕರು ಇವತ್ತು ಹೋರಾಟ ಮಾಡಿದ್ದಾರೆ ಬೆಂಗಳೂರು ಮಹಾನಗರದಲ್ಲಿ. ಕೋವಿಡ್ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಬಡವರ ಸೇವೆನ ಮಾಡಿರ್ತಕ್ಕಂಥ ದಾದಿಯರು, ನರ್ಸ್ಗಳು, ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಒಂದು ಗೌರವಧನವನ್ನು ಹೆಚ್ಚಿಸಬೇಕು ಅಂತೇಳಿ ಅದಕ್ಕೂ ಕೂಡ ಸರ್ಕಾರ ಕೌಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಮತ್ತೊಂದೆಡೆ KPSC ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಯುವಕರು ಅವರ ಕನಸು ಇವತ್ತು ತಿಂಗಳಾನುಗಟ್ಲೆ ತಮ್ಮ ಕೆಲಸವನ್ನು ಬಿಟ್ಟು ಇವತ್ತು ಪರೀಕ್ಷೆ ಬರೆದಿದ್ದಾರೆ. ಅಲ್ಲೂ ಕೂಡ ಇವತ್ತು ಅವ್ಯವಹಾರಗಳು ಮತ್ತೆ ಮರುಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿ ಮಾಡಿದ್ರೆ. ಒಟ್ಟಾರೆಯಾಗಿ ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ರೈತರ ಗೋಳನ್ನ ಕೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಮಾರ್ಚ್ನಲ್ಲಿ ಇವತ್ತು ಭೀಕರ ಬಿಸಿಲನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಜಾನುವಾರುಗಳಿಗೆ ಮೇವನ್ನ ಕ್ರೋಢೀಕರಿಸ್ತಕ್ಕಂಥದ್ದಾಗ್ಲಿ, ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರಿನ ವಿಚಾರದಲ್ಲಿ ಇದ್ಯಾವ್ದ್ರ ಬಗ್ಗೆನೂ ಕೂಡ ಈ ಸರ್ಕಾರದ ಕಾಳಜಿ ವಹಿಸ್ತಾ ಇಲ್ಲ. ರಿಯಲ್ ಎಸ್ಟೇಟ್ ಸರ್ಕಾರ ಇದು.